ಎಲ್ರಿಗೂ ನಮಸ್ಕಾರ. ನಾನು ಸಂಕ್ರಾಂತಿ ಹಬ್ಬದ ವ್ಲಾಗ್ನ ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಆಯಿತು, ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಯಿತು ಅಂತಲೇ ಹೇಳ್ಬೋದು, ಯಾಕಂದರೆ ಸ್ವಲ್ಪ ಬ್ಯುಸಿ ಇದೆ. ಸೊ ಹಾಗಾಗಿ ಈ ವಿಡಿಯೋನ ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತುಂಬ ಲೇಟಾಗಿ ಆಗ್ತಿದೆ, ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನಿವಾಗ ಹಬ್ಬದ ಹಿಂದಿನ ದಿನ ಎಳ್ಳು ಬೆಲ್ಲ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಈಗಾಗಲೇ ನಾನು ಇದು ಕೊಬ್ಬರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವತ್ತು ಕಡಲೆ ಬೀಜ ಎಲ್ಲ ನೀಟಾಗಿ ಹುರಿದ್ಕೊಂಡು ಅದು ಸ್ವಲ್ಪ ತಣ್ಣಗಾಗಿದ್ದ ನಂತರ ಈ ಥರ ಒಂದು ಬಟ್ಟೆಗೆ ಹಾಕಿ ಈ ಥರ ಚೆನ್ನಾಗಿ ಈ ಥರ ಕೆಚ್ಕೊಳ್ಳೋದ್ರಿಂದ ಸಿಪ್ಪೆ ಕಂಪ್ಲೀಟಾಗಿ ಬಂದುಬಿಡುತ್ತೆ, ಒಂದು ಸ್ವಲ್ಪನೂ ಕೂಡ ಉಳ್ಕೊಳ್ಳೋದಿಲ್ಲ. ಕೈಯಲ್ಲಿ ಉಚ್ಕೊಂಡು ಕುತ್ಕೊಳ್ಳೋ ಬದಲು ಈ ಥರ ಬಡಿದ್ರೆ ಸಾಕು, ಬಟ್ಟೆಗೆ ಹಾಕ್ಬಿಟ್ಟು ಈ ಥರ ಸ್ಲ್ಯಾಬ್ ಮೇಲೆ ಈ ಥರ ಹೊಡ್ಕೊಂಡ್ರೆ ಚೆನ್ನಾಗಿ ಸಿಪ್ಪೆ ಸ್ವಲ್ಪನೂ ಇಲ್ದಂಗೆ ಎಲ್ಲ ಬಿಟ್ಟೋಗ್ಬಿಡುತ್ತೆ. ಮತ್ತು ಪಪ್ಪುಗಳು ಕೂಡ ತುಂಬ ಚೆನ್ನಾಗಾಗುತ್ತೆ, ಅಂದರೆ ಒಂದು ಕಡಲೆ ಬೀಜ ಹೋಳುಗಳಾಗಿ ಚೆನ್ನಾಗಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇದೇ ಥರ ಮೆಥಡ್ ಯಾವಾಗಲೂ ಉಪಯೋಗಿಸೋದು. ಕಡಲೆ ಬೀಜ ಜಾಸ್ತಿ ಪ್ರಮಾಣದಲ್ಲಿ ಇದ್ದಾಗ ಸಿಪ್ಪೆ ಬಿಡಿಸೋದಕ್ಕೆ ಇದೇ ಥರ ನಾನು ಮಾಡ್ಕೊಳ್ಳೋದು. ಸೊ ಇವಾಗ ಈ ಥರ ಎಲ್ಲ ಮಾಡ್ಕೊಂಡಿದ್ದ ನಂತರ ಇದನ್ನು ಒಂದು ಮೊರಕ್ಕೆ ಹಾಕೊಂಬಿಟ್ಟು ಇದನ್ನು ಹೊರಗಡೆ ತೊಗೊಂಡೋಗಿ ಚೆನ್ನಾಗಿ ಕೇರ್ಬಿಟ್ರೆ ಇದರಲ್ಲಿರುವಂತಹ ಮೇಲ್ಗಡೆ ಒಟ್ಟಿನ ಭಾಗ ಏನಿದೆ ಅದೆಲ್ಲ ಕಂಪ್ಲೀಟಾಗಿ ಹೋಗಿ ಕಡಲೆ ಬೀಜ ನೀಟಾಗಿ ಸಿಗುತ್ತೆ. ಸೊ ಇವಾಗ ಇದನ್ನು ಹೊರಗಡೆ ಹೋಗಿ ಕೇರ್ಬಿಡೋಣ. ಅಕಸ್ಮಾತ್ ಜಾಗ ಇಲ್ಲ ಅಂತಂದರೆ ಜರಡಿ ಇರುತ್ತಲ್ಲ, ಅದರಲ್ಲೂ ಕೂಡ ನಾವು ಜರಡಿ ಮಾಡ್ಕೊಂಬಿಟ್ರೆ ಎಲ್ಲ ನೀಟಾಗಿ ಬಂದುಬಿಡುತ್ತೆ. ಸೊ ಕಡಲೆ ಬೀಜ ಎಲ್ಲ ರೆಡಿ ಆಯಿತು. ಇವಾಗ ಎಳ್ಳನ್ನು ಕೂಡ ಹುರ್ಕೋಬೇಕಲ್ವ, ಸೊ ಹಾಗಾಗಿ ಎಳ್ಳನ್ನ ಹಾಕ್ಕೊತಾ ಇದ್ದೀನಿ. ಎಳ್ಳು ತುಂಬ ಕಲರ್ ಬರೋದು ಬೇಡ, ಸ್ವಲ್ಪ ಅದು ದಪ್ಪಕ್ಕೆ ಆಗ್ತಾ ಇರುತ್ತೆ ಅಂತ ಅಂದಾಗ ಆಫ್ ಮಾಡ್ಕೊಬಿಟ್ರೆ ಸಾಕು. ಕಲರ್ ಬಂದುಬಿಟ್ರೆ ಅಷ್ಟು ಚೆನ್ನಾಗಿ ಇರೋದಿಲ್ಲ. ಸೊ ಅದು ಕಲರ್ ಬರೋದಕ್ಕಿಂತ ಮುಂಚೆನೇ ಸ್ಟವ್ನ ಆಫ್ ಮಾಡ್ಕೊಬಿಡ್ಬೇಕು. ನಾನು ಇನ್ನೇನು ಆಯಿತು ಅನ್ನೋಗ್ಲೇ ಇನ್ನು ಒಂದು ನಿಮಿಷ ಬೇಕು ಅಂದಾಗಲೇ ಸ್ಟವ್ ಆಫ್ ಮಾಡಿಬಿಟ್ಟೆ. ಆ ಬಿಸಿಗೆ ಸ್ವಲ್ಪ ಅದು ಫ್ರೈ ಆಗುತ್ತೆ. ಸೊ ಹಾಗಾಗಿ ಇನ್ನೇನು ಆಯಿತು ಅಂತ ಗೊತ್ತಾಗ್ತಿದ್ದಂಗೆ ಸ್ಟವ್ನ ಆಫ್ ಮಾಡಿ ಹಂಗೆ ಒಂದು ನಿಮಿಷ ಫ್ರೈ ಮಾಡಿದೆ. ಯಾಕಂತಂದರೆ ಅದು ಬಾಣಲಿ ಬಿಸಿ ಇರೋದ್ರಿಂದ ಅದು ತಳದಲ್ಲೇ ಜಾಸ್ತಿ ಸೀದೋಗ್ಬಿಡತ್ತೆ. ಸೊ ಹಾಗಾಗಿ ಅದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದ ನಂತರ ಅದು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡು ಇದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಟೆ. ಇದು ಕಂಪ್ಲೀಟಾಗಿ ತಣ್ಣಗಾಗಿದ್ದ ನಂತರ ಇವಾಗ ನಾನು ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಕೊಬ್ಬರಿ ಈಗಾಗಲೇ ಒಣಗಿಸಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇವಾಗ ಪಪ್ ಮಾಡಿರುವಂತಹ ಕಡಲೆಕಾಯಿ ಬೀಜ ಏನಿದೆ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸಣ್ಣದಾಗಿ ಹಚ್ಚಿರುವಂತಹ ಬೆಲ್ಲ ಮತ್ತು ಹುರ್ಗಡ್ಲೆ ಈ ಥರದನ್ನೆಲ್ಲ ನಾನು ಸೇರಿಸ್ಕೊತೀನಿ. ಇದಿಷ್ಟು ನಾನು ಸೇರಿಸ್ಕೊಳ್ಳೋವಂಥದ್ದು. ಕಲರ್ದು ಜೀರಿಗೆ ಎಲ್ಲ ಬರುತ್ತಲ್ಲ, ಸೋಂಪು ಏನೋ ಬರುತ್ತೆ ಕಲರು, ಮತ್ತು ಸಕ್ಕರೆ ದಪ್ಪ ಸಕ್ಕರೆಗಳು ಆ ಥರದ್ದೆಲ್ಲ ಬರುತ್ತೆ. ಅದನ್ನೇನೂ ಹಾಕೋದಿಲ್ಲ ನಾನು. ಅದೆಲ್ಲ ಹಾಕಿದ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಆರೋಗ್ಯ ದೃಷ್ಟಿಯಿಂದ ಫುಡ್ ಕಲರೆಲ್ಲ ಜಾಸ್ತಿ ಯೂಸ್ ಮಾಡಿರ್ತಾರೆ, ಅದಕ್ಕೆ ಅದು ಹಾಕೋದು ಅಷ್ಟು ಒಳ್ಳೆಯದಲ್ಲ. ಸೊ ಹಾಗಾಗಿ ನಾನು ಈ ಥರ ಅಷ್ಟನ್ನು ಮಾಡ್ಕೋತೀನಿ. ಇದಿಷ್ಟು ಮಾಡಿಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಎಳ್ಳು ಬೆಲ್ಲ ರೆಡಿ ಆಗುತ್ತೆ. ಸೊ ಇನ್ನೊಂದು ದಿನ ನಾನು ಇದನ್ನು ರೆಡಿ ಮಾಡಿ ಇಟ್ಕೊಂಡೆ. ನಂತರ ಹಾಗೆ ಎಳ್ಳು ಬೆಲ್ಲ ಎಲ್ಲ ರೆಡಿ ಆಗಿದ್ದ ನಂತರ ಇದನ್ನು ಆ್ಯಕ್ಚುಲಿ ನಾನು ಇದು ತುಂಬ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋತಾ ಇದ್ದೆ ಪ್ರತಿ ವರ್ಷವೂ ಕೂಡ. ಯಾಕಂದರೆ ನನ್ನ ಮಗಳಿರ್ತಿದ್ಲು, ಎಲ್ಲರ ಮನೆಗೆ ಹೋಗಿ ಎಳ್ಳು ಬೆಲ್ಲ ಬೀರು ಬರ್ತಿದ್ಲು. ಸೊ ಈ ವರ್ಷ ಅವಳು ಹಾಸ್ಟೆಲ್ ಇರೋದ್ರಿಂದ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಮಾಡ್ಕೊಂಡಿದ್ದೀನಿ. ಮನೆಗೆ ಯಾರು ಬರ್ತಾರೆ ಅರಿಶಿನ ಕುಂಕುಮ ಅಂತ ಕೊಡೋಕ್ಕೆ ಎಳ್ಳು ಬೀರೋದಕ್ಕೆ, ಸೊ ಅವ್ರಿಗೆ ಕೊಡೋದಕ್ಕೆ ಅಂತೇಳಿ ಮತ್ತು ಮನೇಲಿ ನೈವೇದ್ಯಕ್ಕೆ ನಮಗೆ ಮನೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ನಾನು ಈ ಸಲ ಮಾಡ್ಕೊಂಡಿದ್ದೀನಿ. ಸೊ ಮಾಡಿಕೊಂಡು ಒಂದು ಸ್ವಲ್ಪ ಪ್ಯಾಕಿಂಗನ್ನು ಒಂದು ರೀಲ್ಸಲ್ಲಿ ನೋಡ್ತಾ ಇದ್ದೆ, ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ಥರ ಪೇಪರ್ ಕಪ್ಸ್ನ ಉಪಯೋಗಿಸ್ಕೊಂಡು ನಾನು ಎಳ್ಳು ಬೆಲ್ಲನ ಪ್ಯಾಕಿಂಗ್ನ ಮಾಡಿಕೊಂಡೆ.
ಮತ್ತು ನೋಡಿ ಈ ಥರ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕುಂಕುಮಕ್ಕೆಲ್ಲ ಕೊಡೋಕ್ಕೆ ಅಂತ ಅನಿಸು. ಸೊ ಆ ಥರ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಸಂಜೆ ಪೋಟಿಕ್ಕೆಲ್ಲ ತೊಳೆದು ರಂಗೋಲಿ ಹಾಕ್ಕೊತಾ ಇದ್ದೀನಿ. ಸಂಕ್ರಾಂತಿ ಹಬ್ಬದಲ್ಲಿ, ಯುಗಾದಿ ಹಬ್ಬದಲ್ಲೆಲ್ಲ ಈ ಥರ ಕಲರ್ ಹಾಕಿ ರಂಗೋಲಿ ಬಿಡೋದಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಚಿಕ್ಕದಾಗೆ ಹಾಕೋಣ ಅಂತ ಅಂದ್ಕೊಂಡು ಹಾಕಿದೆ. ಅದು ಸ್ವಲ್ಪ ಟೈಮ್ ಹಿಡೀತು, ನಂಗೆ ಸ್ವಲ್ಪ ಸ್ಟ್ರೈನ್ ಆಯಿತು ಅಂತಲೇ ಹೇಳ್ಬೋದು. ಈ ಥರ ರಂಗೋಲಿ ಎಲ್ಲ ಹಾಕ್ಕೊಂಡು ನಂಗೆ ಒಂಥರ ಖುಷಿ ಇದು. ನೈಟಲ್ಲೇ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿ ಬೆಳಗ್ಗೆ ಎದ್ದು ಹಬ್ಬ ಸೆಲೆಬ್ರೇಟ್ ಮಾಡೋದು ಅಂದ್ರೆ ಒಂಥರ ಖುಷಿ ಅನಿಸುತ್ತೆ. ತುಂಬ ದೊಡ್ಡ ದೊಡ್ಡ ರಂಗೋಲಿ ಹಾಕೋದು ಈ ಥರದ್ದೆಲ್ಲ ನಂಗೆ ತುಂಬ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇವತ್ತು ನಾನು ರಂಗೋಲಿನ ಹಾಕ್ಕೊತಾ ಇದ್ದೀನಿ. ಸಂಕ್ರಾಂತಿ ಹಬ್ಬದ ಸ್ಪೆಷಲ್ಲಾಗಿಯೇ ಸಂಕ್ರಾಂತಿ ಹಬ್ಬಕ್ಕೆ ಹೊಂದ್ಕೊಳ್ಳೋ ರೀತಿಯೇ ನಾನು ಒಂದು ರಂಗೋಲಿನ ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿ ನೈಟಲ್ಲೇ ಎಲ್ಲ ಈ ಥರ ರೆಡಿ ಮಾಡ್ಕೊಂಬಿಟ್ರೆ ಬೆಳಗ್ಗೆ ಎದ್ದು ಬೇಗ ಹಬ್ಬ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ನೈಟ್ ಮಲಗೋದಕ್ಕಿಂತ ಮುಂಚೆ ರಂಗೋಲಿನ ಹಾಕ್ಕೊಂಡೆ. ಇದಿಷ್ಟು ಹಬ್ಬದ ಹಿಂದಿನ ದಿನ ನಾನು ರೆಡಿ ಮಾಡ್ಕೊಂಡಂತಹ ಪ್ರಿಪ್ರೇಷನ್ ಅಂತಲೇ ಹೇಳ್ಬೋದು. ಹಬ್ಬಕ್ಕೆ ಬೆಳಗ್ಗೆ ಎದ್ದೆಲ್ಲ ರಂಗೋಲಿ ಹಾಕೋದಕ್ಕೆ ಕಷ್ಟ ಆಗುತ್ತೆ, ಎಳ್ಳು ಬೆಲ್ಲ ಎಲ್ಲ ಬೆಳಗ್ಗೆನೇ ಮಾಡ್ಕೊತೀನಿ ಅಂದರೆ ಆಗಲ್ಲ ಅಂತೇಳಿ ಇದಿಷ್ಟು ನಾನು ಹಬ್ಬದ ಹಿಂದಿನ ದಿನ ರೆಡಿ ಮಾಡಿಕೊಂಡೆ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ನೆಸ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಎಲ್ರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಇವಾಗ ಟೈಮ್ ಬಂದು ಸುಮಾರು 9 ಗಂಟೆ 9 ಕಾಲ ಆಗಿದೆ. ಇವಾಗ ಸ್ನಾನ ಎಲ್ಲ ಮುಗಿಸಿ, ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ, ಸ್ನಾನ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದಿದ್ದೀನಿ. ಫಸ್ಟ್ ಅಡುಗೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ದೇವ್ರ ಮನೆಗೆ ಹೋಗಬೇಕು. ಇವತ್ತು ದೇವ್ರು ಪೂಜಿಸ್ಬೇಕು. ನಾವು ರೆಗ್ಯುಲರ್ ಆಗಿ ಸಂಕ್ರಾಂತಿ ಹಬ್ಬದಲ್ಲಿ ದೇವ್ರು ಪೂಜಿಸ್ತೀವಿ. ಸೊ ಹಾಗಾಗಿ ಅಡುಗೆ ಪ್ರಿಪ್ರೇಷನ್ಗೆ ಅಂತೇಳಿ ಅಡುಗೆ ಮನೆಗೆ ಬಂದಿದ್ದೀನಿ. ಸಂಕ್ರಾಂತಿ ಹಬ್ಬ ಅಂತಂದರೆ ಗೆಣಸು, ಕಡಲೆಕಾಯಿ ಎಲ್ಲ ಕೂಡ ಬೇಯಿಸ್ಕೊಬೇಕು. ಸೊ ಹಾಗಾಗಿ ಅದನ್ನು ಕೂಡ ಎಲ್ಲ ತರಿಸಿಟ್ಕೊಂಡಿದ್ದೀನಿ. ಹಾಗೆ ಮೇಯ್ನಾಗಿ ಸಂಕ್ರಾಂತಿ ಹಬ್ಬ ಅಂದರೆ ಅವರೆಕಾಳುಗಳನ್ನ ಹಿಕ್ಕಿದ ಅವರೆಕಾಳು ಸಾಂಬಾರು ಮಾಡೋದಕ್ಕೆ ಅಂತೇಳಿ ಹಿಕ್ಕಿದ ಅವರೆ ಬೇಳೆಗಳನ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಉಪಯೋಗಿಸ್ಕೊಂಡು ಇವಾಗ ಸಾಂಬಾರನ್ನ ಮಾಡಬೇಕು. ಮತ್ತು ಪಾಯಸ, ಆ ಥರ ಮುದ್ದೆ, ಹಿಕ್ಕಿದ ಬೇಳೆ ಸಾಂಬಾರು, ರೈಸು, ಪಾಯಸ ಇದಿಷ್ಟೇ. ಮತ್ತು ಗೆಣಸು, ಕಡಲೆಕಾಯಿ ಥರದ್ದನ್ನೆಲ್ಲ ಬೇಯಿಸ್ಕೊತೀವಿ. ಇದು ಬಿಟ್ಟರೆ ಬೇರೆ ಇನ್ನೇನು ಸ್ಪೆಷಲ್ ಆಗಿ ಅಂತ ಏನು ಮಾಡೋದಿಲ್ಲ. ಬೇಕಿದ್ರೆ ವಡೆ ಆ ಥರದ್ದು ಏನಾದರೂ ನೆಂಚ್ಕೊಳ್ಳೋಕ್ಕೆ, ಬೋಂಡ ಆ ಥರದ್ದು ಏನಾದರೂ ಸಂಜೆ ಮಾಡ್ಕೊಳ್ಳೋಣ ಅಂತೇಳಿ ಇವಾಗ ದೇವ್ರ ಕುದಿಸೋಕ್ಕೆ ಎಷ್ಟು ಬೇಕು ಅದಷ್ಟನ್ನು ಕೂಡ ಇವತ್ತಿನ ಸ್ಪೆಷಲ್ ಏನಿದೆ ಅದನ್ನು ಮಾತ್ರ ಮಾಡೋಣ ಅಂತೇಳಿ ಗೆಣಸು, ಕಡಲೆಕಾಯಿ ಮತ್ತು ಅವರೆಕಾಳು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಪಟಾಪಟ ಅಂತ ಬೇಗ ಅಡುಗೆ ಮಾಡಬೇಕು. ಒಂದು 12 ಗಂಟೆ ಒಳಗಡೆ ದೇವ್ರ ಪೂಜಿಸಿ ಪೂಜೆ ಮುಗಿಸ್ಬೇಕು. ನಂತರ ಊಟ ಎಲ್ಲ ಅಲ್ಲಿವರೆಗೂ ಉಪವಾಸ ಇವತ್ತು ನಂದು. ಮತ್ತು ನಾವು ತಾಣ ಪೂಜೆ ಮಾಡ್ತೀವಿ. ನಮ್ಮ ಮನೆ ದೇವರು ಹೆಣ್ಣು ದೇವರು ತಾಯಿ ಮುದ್ದಮ್ಮ ಆಗಿರೋದ್ರಿಂದ ಈ ಹಬ್ಬದಲ್ಲಿ ತಾಣ ಅಂತೇಳಿ ಸಪ್ರೇಟಾಗಿ ಇನ್ನೊಂದು ಕಳಶ ಇಟ್ಟು ಪೂಜೆ ಮಾಡ್ತೀವಿ. ಅದಕ್ಕೆ ನಾವೇನು ಅಡುಗೆ ಮಾಡಿದ್ದೀವಿ ಅದನ್ನು ಇಟ್ಟು ಪೂಜೆ ಮಾಡುವಂಥದ್ದು. ಕೆಲವೊಂದು 2-3 ಹಬ್ಬಗಳಲ್ಲಿ ಈ ಥರ ಮಾಡ್ತೀವಿ. ಯುಗಾದಿ ಹಬ್ಬ, ಸಂಕ್ರಾಂತಿ ಹಬ್ಬ ಮತ್ತು ಗೌರಿ ಹಬ್ಬ, ಇವು 3 ಹಬ್ಬದಲ್ಲೂ ತಾಣ ಪೂಜೆ ಮಾಡೋದಾಗಿರ್ಬೋದು ಅಥವಾ ದೇವ್ರ ಪೂಜಿಸೋದು ಎಲ್ಲ ಕೂಡ ಆವಾಗ ಮಾಡ್ತೀವಿ. ಸೊ ಹಾಗೆ ಇವತ್ತು ಕೂಡ ತಾಣ ಎಲ್ಲ ಪೂಜೆ ಮಾಡಬೇಕು. ಸೊ ಹಾಗಾಗಿ ತುಂಬ ಶ್ರದ್ಧೆಯಿಂದ ಅಡುಗೆ ಮಾಡಬೇಕು. ಏನಾಗ್ತೀವಿ ಎಂಜುಗ ಮಾಡ್ಕೊಂಡು ಮಾಡೋದು ಈ ಥರದ್ದೆಲ್ಲ ಮಾಡಬಾರ್ದು. ಸೊ ಹಾಗಾಗಿ ಇವಾಗ ಪಟ ಅಂತ ಬೇಗ ಅಡುಗೆ ಮಾಡ್ಕೋಬೇಕು. ಬನ್ನಿ ಕ್ವಿಕ್ಕಾಗಿ ಇವಾಗ ಅಡುಗೆ ಮಾಡೋ ರೆಸಿಪೀಸ್ಗಳೆಲ್ಲ ಜಾಸ್ತಿ ತೋರ್ಸೋಕೆ ಹೋಗಲ್ಲ. ಇವತ್ತಿನ ದಿನ ಹೇಗೋಗುತ್ತೆ ಅನ್ನೋದು ನೋಡೋಣ. ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನಿಲ್ಲಿ ಮೊದಲಿಗೆ ಪಾಯಸ ಮಾಡೋದಕ್ಕೆ ಅಂತ ಹೇಳಿ ಅಕ್ಕಿನ ಹುರ್ಕೊತಾ ಇದ್ದೀನಿ. ಇಲ್ಲಿ ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಅದು ಕೆಂಪಗಾಗೋವರೆಗೂ ಕೂಡ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇದನ್ನು ಹುರಿದು ಒಂದು ಬಟ್ಲಿಗೆ ತೆಗೆದಿಟ್ಕೊಡ್ತೀನಿ. ಇದು ಕಂಪ್ಲೀಟಾಗಿ ತಣ್ಣಗಾಗಿದ್ದ ನಂತರ ಅದಕ್ಕೆ ನೀರು ಹಾಕಿ ನೆನೆಯೋದಕ್ಕೆ ಬಿಡಬೇಕು. ಇವಾಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಏನು ಇತ್ತಿಗಿದ ಬೇಳೆ ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿ ಸ್ವಲ್ಪ ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ರೆಸಿಪೀಸ್ ಎಲ್ಲ ನಾನೇನು ಜಾಸ್ತಿ ತೋರ್ಸೋಕೆ ಹೋಗ್ತಾಯಿಲ್ಲ ಇವತ್ತು. ಈಗ ಏನಂತಂದರೆ ಇವತ್ತೇನು ನಾನು ಸ್ಪೆಷಲ್ಲಾಗಿ ಸೈಡ್ ಡಿಶಸ್ ಆ ಥರದ್ದೆಲ್ಲ ಮಾಡ್ತಾಯಿಲ್ಲ. ತುಂಬ ಸಿಂಪಲ್ ಅಡುಗೆ. ಹಬ್ಬದ ಸ್ಪೆಷಲ್ ಅಂತ ಏನಿದೆ ಇತ್ತಿಗಿದ ಬೇಳೆ ಸಾಂಬಾರು, ಗೆಣಸು ಮತ್ತು ಕಡಲೆಕಾಯಿ, ಮುದ್ದೆ, ರೈಸು ಇಷ್ಟೇ. ಸೈಡ್ ಅಂತ ಹೇಳಿ ಸೈಡ್ ಡಿಶಸ್ ಅಂತ ಏನು ಮಾಡ್ತಾಯಿಲ್ಲ. ತುಂಬ ಸಿಂಪಲ್ಲಾಗಿ ಅಡುಗೆನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮಸಾಲ ರೆಡಿ ಮಾಡ್ಕೊತಾನೆ ಕಡಲೆಕಾಯಿ ಎಲ್ಲ ನೀಟಾಗಿ ತೊಳ್ಕೊಂಡು ಹಸಿ ಕಡಲೆಕಾಯಿ
ಕಡಲೆಕಾಯಿ ತೊಗೊಂಡು ಬಂದಿದ್ರು, ಅದನ್ನು ಹಾಕಿ ತೊಳೆದು ಇವಾಗ ಕುಕ್ಕರಲ್ಲಿ ಹಾಕಿ ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಈ ವರ್ಷದ ಅಂದರೆ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಅಂದರೆ ಹೊಸ ಫಸಲು ಏನಿದೆ ಅದನ್ನು ಉಪಯೋಗಿಸ್ಕೊಂಡು ಅಡುಗೆ ಮಾಡಿ ದೇವ್ರ ಪೂಜೆ ಮಾಡುವಂಥದ್ದೇ ಇವತ್ತು ಸ್ಪೆಷಲ್ ಆಗಿರೋದು ಸಂಕ್ರಾಂತಿ ಹಬ್ಬಕ್ಕೆ. ಸೊ ಹಾಗಾಗಿ ಕಡಲೆಕಾಯಿ, ಗೆಣಸು ಅಂತ ಎಲ್ಲ ಏನಿದೆ ಅದನ್ನೆಲ್ಲ ತಂದು ಬೇಯಿಸಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಅದನ್ನು ತಿಂದು ಹಬ್ಬನ ಕಂಪ್ಲೀಟಾಗಿ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಇವಾಗ ನಾನು ಕಡಲೆಕಾಯಿನ ಬೇಯಿಸ್ಕೊತಾ ಇದ್ದೀನಿ. ನಮ್ಮ ಮನೆಯವ್ರಿಗಂತೂ ಸಿಕ್ಕಾಪಟ್ಟೆ ಕಡಲೆಕಾಯಿ ಅಂದರೆ ತುಂಬ ಇಷ್ಟ ಅವ್ರಿಗೆ. ಸೊ ಏನು ತಪ್ಪಿಸಿದ್ರು ಕಡಲೆಕಾಯಿ ಮಾತ್ರ ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ಬೇಯಿಸಿದ್ದೀನಿ ಕಡಲೆಕಾಯಿನೂ ಕೂಡ. ಬೇಯಿಸ್ಕೊತಾನೆ ಇವಾಗ ಸಾಂಬಾರಿಗೆಲ್ಲ ಮಸಾಲ ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು. ಅದನ್ನು ಸೈಡ್ಗಿಟ್ಟು ತಣ್ಣಗಾಗೋದಕ್ಕೆ ಇವಾಗ ಪಾಯಸಕ್ಕೆ ಅಂತ ಹೇಳಿ ನೀರು ಹಾಕಿ ಅದಕ್ಕೆ ಬೆಲ್ಲ ಹಾಕಿ ಕರ್ಗೋದಕ್ಕೆ ಇಡ್ತಾಯಿದ್ದೀನಿ. ಪಾಯಸ ಇವತ್ತು ಸ್ವಲ್ಪ ಇದು ಅಕ್ಕಿ ಪಾಯಸ ಅಂತಲೂ ಹೇಳೋಕ್ಕಾಗಲ್ಲ, ಅಥವಾ ಏನು ಒಂಥರ ಡ್ರೈ ಫ್ರೂಟ್ಸ್ ಪಾಯಸ ಅಂತಲೂ ಹೇಳೋಕ್ಕಾಗಲ್ಲ. ಆ ಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಬೆಲ್ಲ ಹಾಕಿ ಕರ್ಗೋದಕ್ಕೆ ಅಂತ ಹೇಳಿ ಈ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ. ನಂತರ ಇವಾಗ ಪಾಯಸಕ್ಕೆ ರುಬ್ಬೋದಕ್ಕೆ ಅಂತ ಹೇಳಿ ಒಂದು ಮಿಕ್ಸಿ ಜಾರ್ಗೆ ಒಂದು 7-8 ಬಾದಾಮಿನ ತೊಗೊತಾ ಇದ್ದೀನಿ. ಗೋಡಂಬಿನ ಅದ್ರ ಜೊತೆಗೆ ಹಾಗೆಯೇ ಒಂದು 7-8 ಬಾದಾಮಿನೂ ಕೂಡ ಹಾಕೊತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಸ್ವಲ್ಪ ತಿಕ್ನೆಸ್ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಗೋಡಂಬಿ, ಸ್ವಲ್ಪ ಬಾದಾಮಿ, ಹಾಗೆ ಒಂದು ಸ್ವಲ್ಪ ದ್ರಾಕ್ಷಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಸ್ವೀಟು ಕೂಡ ಚೆನ್ನಾಗಿರುತ್ತೆ ಮತ್ತು ತಿಕ್ನೆಸ್ಸು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ದ್ರಾಕ್ಷಿನೂ ಕೂಡ ಹಾಕ್ಕೊಂಡು ಇದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಗಸಗಸೆನೂ ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಗಸಗಸೆ ಸೇರಿಸ್ಕೊಂಡಿದ್ದ ನಂತರ ಇದಕ್ಕೆ ಒಂದು 3-4 ಏಲಕ್ಕಿ ಕಾಯಿನೂ ಕೂಡ ನಾನಿಲ್ಲಿ ಸಣ್ಣದಾಗಿರೋದ್ರಿಂದ 3-4 ಏಲಕ್ಕಿ ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಈಗ ನೋಡಿ ಕುಕ್ಕರ್ ವಿಜಿಲು ಕೂಡ ಬರ್ತಿದೆ ಕಡಲೆಕಾಯ್ದು. ಹಾಗೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನೂ ಕೂಡ ಸೇರಿಸಿ ಈಗಾಗಲೇ ಅಕ್ಕಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ನೀರು ಹಾಕಿ ನೆನೆಸ್ಕೊಂಡಿದ್ದೀನಿ. ಅದನ್ನು ಇವಾಗ ಇದಕ್ಕೆ ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೊಬೇಕಾಗತ್ತೆ. ಕಂಪ್ಲೀಟಾಗಿ ನುಣ್ಣಗಾಗಬೇಕು, ಅಲ್ಲಿವರೆಗೂ ಕೂಡ ಇದನ್ನು ನೀಟಾಗಿ ರುಬ್ಕೋಬೇಕಾಗತ್ತೆ. ಇದು ರುಬ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ಬೆಲ್ಲ ಕರ್ಗೋದಕ್ಕೆ ಇಟ್ಟಿದ್ನಲ್ಲ ಇದೆಲ್ಲ ಕಂಪ್ಲೀಟಾಗಿ ಕರಗಿ ಕುದಿ ಬರ್ತಿದೆ ನೋಡಿ ನೀರು ಚೆನ್ನಾಗಿ. ಈ ಥರ ಕುದಿ ಬರಬೇಕಾದ್ರೆ ನಾವು ರುಬ್ಬಿರುವಂತಹ ಮಿಶ್ರಣ ಏನಿದೆ ಅದನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಕೋಬೇಕಾಗತ್ತೆ. ಹಾಗೆ ಈ ಜಾರ್ಗೆ ನೀರು ಹಾಕಿ ನೋಡಿ ಕನ್ಸಿಸ್ಟೆನ್ಸಿ ಚೆಕ್ ಮಾಡಿಕೊಂಡು ಈ ಜಾರಲ್ಲೆಲ್ಲ ಏನು ಅಂಟ್ಕೊಂಡಿದೆ ಆ ಮಿಶ್ರಣ ಅದನ್ನೆಲ್ಲ ನೀಟಾಗಿ ತೊಳೆದು ಇವಾಗ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಮಗೆ ತಿಕ್ನೆಸ್ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತಿಕ್ನೆಸ್ನ ನಾವು ನೀರನ್ನ ಸೇರಿಸ್ಕೋಬೇಕಾಗುತ್ತೆ. ಸ್ವಲ್ಪ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಬೋದು, ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಬೋದು. ಇಲ್ಲಿ ಅಕ್ಕಿ ಮತ್ತು ಬಾದಾಮಿ, ಗೋಡಂಬಿ ಈ ಥರದ್ದೆಲ್ಲ ಸೇರಿಸಿರೋದ್ರಿಂದ ಗಸಗಸೆ ಎಲ್ಲ ಆಟೋಮೆಟಿಕ್ಕಾಗಿ ಅದು ಗಟ್ಟಿ ಹಾಗೆ ಆಗುತ್ತೆ. ಸೊ ಸ್ವಲ್ಪ ತೆಳ್ಳಗಿರೋ ಥರನೇ ಸ್ವಲ್ಪ ನೀರನ್ನ ಹಾಕ್ಕೊಂಡ್ರೆ ಚೆನ್ನಾಗಿ ಅದು ಕುದಿ ಬಂದಮೇಲೆ ಗಟ್ಟಿ ಹಾಗೆ ಆಗುತ್ತೆ. ಸೊ ಹಾಗಾಗಿ ನಿಮಗೆ ತಿಕ್ನೆಸ್ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ನೀವು ನೀರನ್ನ ಸೇರಿಸ್ಕೊಬೋದು. ನೋಡಿ ಇವಾಗ ಇದು ಕುದಿ ಬರ್ತಿದೆ. ಅದು ಆವಾಗವಾಗ ನಾನು ಅಲ್ಲೇ ನಿಂತು ತಿರುಗಿಸ್ಕೊತಾ ಇದ್ದೀನಿ. ಯಾಕಂತಂದರೆ ಅದು ಗಂಟಾಗುವಂಥ ಚಾನ್ಸಸ್ ಇರುತ್ತೆ, ಅಕ್ಕಿ ಹಾಕಿರೋದ್ರಿಂದ ಗಂಟಾಗ್ಬಿಡುತ್ತೆ. ಸೊ ಹಾಗಾಗಿ ಅದು ಕುದಿಯೋವರೆಗೂ ಕೂಡ ಸ್ವಲ್ಪ ತಿರುಗಿಸ್ಕೊತಾನೆ ಇರಬೇಕಾಗತ್ತೆ. ನೋಡಿ ಈ ರೀತಿ ತಿರುಗಿಸ್ಕೊಂಡು ಇದು ಕುದಿ ಬಂದಿದ್ದ ನಂತರ ಪಕ್ಕಕ್ಕೆ ನಾನು ಶಿಫ್ಟ್ ಮಾಡ್ತೀನಿ ಇದನ್ನು. ಯಾಕಂದರೆ ಇವಾಗ ಸಾಂಬಾರಿಗೆ ಇಟ್ಕೊಬೇಕು. ಸೊ ಹಾಗಾಗಿ ನನಗೆ ಈ ಕಡೆ ಒಲೆ ಏನು ಪಾಯಸ ಇಟ್ಟಿದ್ದೀನಿ ಆ ಒಲೆ ನನಗೆ ಕಂಫರ್ಟಬಲ್ ಅಡುಗೆ ಮಾಡೋದಕ್ಕೆ. ಆ ಕಡೆ ಮಾಡಿದ್ರೆ ಆ ಕಡೆ ಎಲ್ಲ ಸ್ವಲ್ಪ ಆರುತ್ತೆ ಅಂತ ಅನಿಸುತ್ತೆ ಎಣ್ಣೆ ಎಲ್ಲ. ಸೊ ಹಾಗಾಗಿ ನನಗೆ ಈ ಒಲೆ ಅಂತೂ ತುಂಬ ಕಂಫರ್ಟಬಲ್. ಏನು ಅಡುಗೆ ಮಾಡಿದ್ರು ನಾನು ಫಸ್ಟು ಹಚ್ಚೋದೇ ಈ ಒಲೆ. ಸೊ ಹಾಗಾಗಿ ಏನಾದ್ರು ಈ ಥರ ಮಾಡಿಬಿಟ್ಟು ಪಕ್ಕಕ್ಕೆ ನಾನು ಶಿಫ್ಟ್ ಮಾಡಿ ಈ ಒಲೆ ಮೇಲೆ ನಾನು ಎಲ್ಲ ಅಡುಗೆಗಳನ್ನೂ ಮಾಡ್ಕೊತೀನಿ ಅಂತಲೇ ಹೇಳ್ಬೋದು. ನೋಡಿ ಇವಾಗ ಅದನ್ನು ಪಕ್ಕಕ್ಕೆ ತೆಗೆದಿಟ್ಟು ಇವಾಗ ನಾನು ಪಾತ್ರೆ ಇಟ್ಕೊಂಡಿದ್ದೀನಿ ಸಾಂಬಾರಿಗೆ ಅಂತ ಹೇಳಿ. ಮಾಮೂಲಿ ಸಾಂಬಾರಿಗೆ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ, ಟೊಮೆಟೊ ಮತ್ತು ಹಾಗೆ ಆಲೂಗಡ್ಡೆ, ಬದನೆಕಾಯಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದ್ಕಿದ ಬೇಳೆನ ಹಾಕಿ ನಾವೀಗಾಗಲೇ ರೆಡಿ ಮಾಡಿರೋವಂಥ ಮಸಾಲ ಏನಿದೆ ಅದನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಮುಗೀತು. ಇದ್ಕಿದ ಬೇಳೆ ಸಾಂಬಾರು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಇದನ್ನು ಕುಕ್ಕರಲ್ಲಿ ಮಾಡೋಕ್ಕೋದ್ರೆ ಏನಾಗುತ್ತೆ ಅಂದರೆ ತುಂಬ ಬೆಂದೋದಂಗೆ ಆಗಿಬಿಡುತ್ತೆ. ಇದ್ಕಿದ ಬೇಳೆ ಎಲ್ಲ ಒಂದು ಸ್ವಲ್ಪನೂ ಕೂಡ ಬಾಯಿಗೆ ಸಿಗೋದಿಲ್ಲ. ಕುಕ್ಕರಲ್ಲಿ ಮಾಡ್ತೀವಿ ಅಂದರೆ ಒಂದೇ ಒಂದು ವಿಜಿಲ್ ತೊಗೊಂಡು ಅದನ್ನ ಕಂಪ್ಲೀಟಾಗಿ ಪ್ರೆಷರ್ನ ತೆಗೆದ್ಬಿಡಬೇಕು. ಸಡನ್ನಾಗಿ ಸ್ವಲ್ಪನೇ ತೆಗೆದು ಒಂದು ಸೌಟ್ ಸಹಾಯದಿಂದ ಸ್ವಲ್ಪನೇ ಪ್ರೆಷರೆಲ್ಲ ಹೋಗೋವರೆಗೂ ಕೂಡ ಆ ವೆಯ್ಟ್ನ ಎತ್ತಿಟ್ಕೊಂಡು ಕಂಪ್ಲೀಟಾಗಿ ತೆಗೆದು ನಂತರ ಉಪಯೋಗಿಸ್ಕೋಬೇಕಾಗತ್ತೆ. ಸೊ ಅದ್ರ ಬದಲು ಈ ಥರ ಒಂದು 2-3 ಕುದಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಇದು ಇದ್ಕಿದ ಬೇಳೆ. ಅದು ಅವಾಗವಾಗ ಬಾಯಿಗೆ ಸಿಕ್ಕಿದ್ರೇ ತುಂಬ ಚೆನ್ನಾಗಿರುತ್ತೆ. ಕುಕ್ಕರಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ಈ ಥರ ಪಾತ್ರೆಯಲ್ಲಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಈಗ ಪಾತ್ರೆಯಲ್ಲೇ ಮಾಡ್ಕೊಂಡ್ಬಿಡ್ತೀನಿ. ನಾನು ಫಸ್ಟೆಲ್ಲ ಕುಕ್ಕರಲ್ಲಿ ಮಾಡ್ತಿದ್ದೆ, ನನಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಆವಾಗ. ಕುಕ್ಕರಲ್ಲಿ ಮಾಡಿದ್ರೆ ಈಸಿ ಅಲ್ವಾ, ಇದನ್ನ ಯಾರು ತಿರುಗಿಸ್ಕೊಂಡು ನಿಂತ್ಕೊತಾರೆ ಅಂತೇಳಿ ಕುಕ್ಕರ್ಗೆ ಹಾಕ್ಬಿಡ್ತಿದ್ದೆ. ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಅವಾಗೆಲ್ಲ. ಸೊ ಆಮೇಲೆ ಗೊತ್ತಾಯಿತು ಕುಕ್ಕರ್ಗೆ ಹಾಕಿದ್ರೆ ತುಂಬ ಬೆಂದೋಗ್ಬಿಡುತ್ತೆ, ಈ ಥರ ಪಾತ್ರೆಯಲ್ಲಿ ಮಾಡ್ಕೊಂಡ್ರೆ ಬೆಟರ್ ಅಂತ ಹೇಳಿ ಇವಾಗ ಆಲ್ಮೋಸ್ಟ್ ನಾನು ಪಾತ್ರೆಯಲ್ಲೇ ಮಾಡ್ಕೊತೀನಿ.
ಇವಾಗ ಎಲ್ಲ ನೋಡಿ ಸಾಂಬಾರಿಗೆಲ್ಲ ಒಗ್ಗರಣೆ ಮಾಡ್ಕೊಂಡಿದ್ದಾಯಿತು. ಏನು ಇದ್ಕಿದ ಬೇಳೆ ಮತ್ತು ಆಲೂಗಡ್ಡೆ, ಬದನೆಕಾಯಿ, ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿ ಫ್ರೈ ಆಗ್ತಿದೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಈಗಾಗಲೇ ಮಸಾಲ ಹುರಿದಿದ್ದೀವಲ್ಲ ಅದನ್ನು ರುಬ್ಬಿ ಇದಕ್ಕೆ ಸೇರಿಸಿ ಕುದಿಸ್ಕೋಬೇಕು ಅಷ್ಟೇ. ಇದ್ಕಿದ ಬೇಳೆ ಸಾಂಬಾರು ಅಂದರೆ ಏನೋ ಒಂಥರ ಸ್ಪೆಷಲ್ಲು. ಇದಕ್ಕೆ ಕೈಮಾ ಹಾಕಿ ಮಾಡೋರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಬಟ್ ಹಬ್ಬದ ದಿವಸ ಎಲ್ಲ ಬೇಡ ಅಲ್ವಾ. ಸೊ ಹಬ್ಬ ಎಲ್ಲ ಆಗಿದ ನಂತರ ಸ್ವಲ್ಪ ಕೈಮಾ ತರಿಸಿ ಮಾಡಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಇವಾಗ ಅವರೆಕಾಯಿ ಸೀಸನ್ ಆದರೂ ಕೂಡ ಅವರೆಕಾಯಿ ರೇಟ್ ಅಂತೂ ತುಂಬ ಜಾಸ್ತಿ ಇದೆ. ಈ ಸಲ ಅವರೆಕಾಯೇ ಮಾರ್ಕೆಟಲ್ಲಿಲ್ಲ ಅಂತಲೇ ಹೇಳ್ಬೋದು. 120 ರುಪೀಸ್ ಆಗಿದೆ 1 kg ಬಂದು. ತೊಗೊಬಂದು ಏನಪ್ಪ ತಿನ್ನೋದು ಅದನ್ನ ಅಂತ ಅನಿಸ್ತಾ ಇರುತ್ತೆ. ಸೊ ನೋಡಿ ಇವಾಗ ಇಲ್ಲಿ ಸಾಂಬಾರು ಮಾಡ್ಕೊತಾನೆ ಇನ್ ಬಿಟ್ವೀನ್ ಕಡಲೆಕಾಯಿ ಕೂಡ ಬೆಂದು ಪ್ರೆಷರ್ ಕಂಪ್ಲೀಟಾಗಿ ಹೋಗಿತ್ತು. ಸೊ ಇವಾಗ ಅದನ್ನು ಶೋಧಿಸಿ ಅದೇ ಕುಕ್ಕರ್ಗೆ ಇವಾಗ ನಾನು ಗೆಣಸನ್ನ ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ. ಇದಕ್ಕೂ ಅಷ್ಟೇ ಇದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಬಿಟ್ರೆ ಇದು ಗೆಣಸು ಕೂಡ ಬೆಂದು ಬಿಡುತ್ತೆ. ಹಿಂಗೆ ಇನ್ ಬಿಟ್ವೀನ್ 2-3 ಕೆಲಸನ 2-3 ಅಡುಗೆಗಳನ್ನ ಒಟ್ಟೊಟ್ಟಿಗೆ ಮಾಡ್ಕೊತಾ ಇದ್ದರೆ ಬೇಗನೂ ಕೂಡ ಆಗಿಬಿಡುತ್ತೆ. ಬೇಗನೆ ಅಡುಗೆ ಎಲ್ಲ ಆಯಿತು. ನಂತರ ದೇವ್ರ ಮನೆ ಕೆಲಸ ಹೋಗಬೇಕು. ದೇವ್ರ ಮನೆ ಎಲ್ಲ ರೆಡಿ ಮಾಡಬೇಕು. ಕ್ಲೀನಿಂಗ್ ಎಲ್ಲ ಆಗಿದೆ ದೇವ್ರ ಮನೆ ಇನ್ ಬಿಟ್ವೀನ್, ಹಾಗಾಗಿ ಸ್ವಲ್ಪ ಕ್ಲೀನಿಂಗ್ ಕೂಡ ಆಗಿದೆ ದೇವ್ರ ಮನೆದು. ಸೊ ಏನಿದ್ರೆ ಎಲ್ಲ ಹೂವು ಹಾಕಿ ರೆಡಿ ಮಾಡ್ಕೊಬೇಕು. ಸೊ ಹಾಗೆ ಈಗ ಇಲ್ಲಿ ಗೆಣಸು ಕೂಡ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಬೇಯಿಸ್ಕೊತಾನೆ ಇಲ್ಲಿ ಏನೇನೋ ಕ್ಲೀನಿಂಗ್ ಕೆಲಸ ಇದೆ, ಆ ಕ್ಲೀನಿಂಗ್ ಕೆಲಸನೂ ಕೂಡ ಹಾಗೆ ಮುಗಿಸ್ಕೊಂಡೆ. ನಂತರ ಈಗ ಗೆಣಸು ಕೂಡ ಬೆಂದರೆ ಇನ್ನು ಆಲ್ಮೋಸ್ಟ್ ಎಲ್ಲ ಅಡುಗೆ ಇದಾಯಿತು. ಏನು ಸಾಂಬಾರು ರೆಡಿಯಾಗಿದೆ, ಸಾಂಬಾರು ಇನ್ನೂ ರೆಡಿ ಆಗಿಲ್ಲ, ರೆಡಿ ಆಗ್ತಿದೆ. ಪಾಯಸ ರೆಡಿಯಾಗಿದೆ, ಕಡಲೆಕಾಯಿ ಬೇಯಿಸ ಇದಾಯಿತು. ಮತ್ತು ಇವಾಗ ಗೆಣಸು ಕೂಡ ಬೇಯೋದಕ್ಕೆ ಇಟ್ಟಿದ್ದೀನಿ. ಇದಿಷ್ಟು ಆದರೆ ಅನ್ನ ಮುದ್ದೆ ಒಂದು ಮಾಡ್ಕೊಬೇಕಷ್ಟೇ. ಗೆಣಸು ಬಂದಮೇಲೆ ಇದೇ ಕುಕ್ಕರ್ಗೆ ಅನ್ನಕ್ಕೆ ಇಟ್ಟರೆ ಅಡುಗೆ ರೆಡಿ ಆಗುತ್ತೆ. ನಂತರ ಮುದ್ದೆನ ದೇವ್ರ ಪೂಜಿಸೋ ಟೈಮ್ಗೆ ಮಾಡ್ಕೊತೀನಿ. ಸೊ ಇವಾಗ ಮಸಾಲೆ ಹಾಕ್ಕೊತಾ ಇದ್ದೀನಿ. ಇದಕ್ಕೂ ಅಷ್ಟು ತಿಕ್ನೆಸ್ನ ನೋಡಿಕೊಂಡು ನೀವು ನೀರನ್ನ ಸೇರಿಸಿ ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ಇದು ಕುದ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ನಾನಿಲ್ಲಿ ಇವಾಗ ದೇವ್ರ ಮನೆಗೆ ಬಂದಿದ್ದೀನಿ. ಅಡುಗೆ ಎಲ್ಲ ಮಾಡ್ಕೊಂಡಿದ್ದಾಯಿತು. ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಟುಬಿಟ್ಟು ಇವಾಗ ದೇವ್ರ ಮನೇಲಿ ಎಲ್ಲ ಸ್ವಲ್ಪ ರೆಡಿ ಮಾಡೋಣ ಅಂತೇಳಿ ಬಂದಿದ್ದೀನಿ. ನಾವು ಸಂಕ್ರಾಂತಿ ಹಬ್ಬದಲ್ಲಿ ತಾಣ ಅಂತ ಪೂಜೆ ಮಾಡ್ತೀವಿ. ಸೊ ಹಾಗಾಗಿ ಅದಕ್ಕೆಲ್ಲ ರೆಡಿ ಮಾಡ್ಕೊಬೇಕು. ದೇವ್ರ ಪೂಜಿಸೋದಕ್ಕೆ ಅಪ್ಪಾಜಿ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರು ಬರೋ ಅಷ್ಟರಲ್ಲಿ ನಾನು ಇಲ್ಲಿ ಪೂಜೆ ಮುಗಿಸ್ಕೊಬೇಕು. ತಾಣ ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ರೆ ಅವ್ರು ಬಂದಮೇಲೆ ದೇವ್ರ ಪೂಜಿಸೋದಕ್ಕೆ ಸರಿ ಹೋಗುತ್ತೆ. ಸೊ ಹಾಗಾಗಿ ಇವಾಗ ಬೇಗ ಫಸ್ಟು ದೇವ್ರ ಮನೆಯೆಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ತಾಣ ಪೂಜೆ ಎಲ್ಲ ಮುಗಿಸ್ಕೊಬಿಡೋಣ ಅಂತೇಳಿ ನಾನು ನನ್ನ ಮಗ ಇಬ್ಬರು ಸೇರ್ಕೊಂಡು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀವಿ. ನನ್ನ ಮಗ ನಮ್ಮ ಮನೇಲಿದ್ದರೆ ತುಂಬ ಹೆಲ್ಪ್ ಮಾಡ್ತಾನೆ ನನಗೆ. ಅದೊಂದು ಖುಷಿ ನನಗೆ. ನನ್ನ ಮಗ ಇದ್ಬಿಟ್ರೆ ಒಂದಷ್ಟು ಕೆಲಸಗಳನ್ನ ಅವನು ಮಾಡ್ಕೊತಾನೆ. ಸೊ ಹಾಗಾಗಿ ಅವನ ಹೆಲ್ಪು ಕೂಡ ತೊಗೊಂಡು ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಸೇವಂತಿಗೆ ಹೂವು ಮತ್ತು ಗಂಟೆ ದಾಸವಾಳ ಹೂವು ನಮ್ಮ ಗಿಡದಲ್ಲಾಯಿತು. ಮತ್ತು ಅದ್ರ ಜೊತೆಗೆ ಜಾವನ ಕೂಡ ತೊಗೊಬಂದಿದ್ರು. ಈ ಹಬ್ಬದಲ್ಲಿ ಜಾವನೇ ಸ್ಪೆಷಲ್, ಅದು ಗಮ್ ಅಂತ ಇರುತ್ತೆ ಸ್ಮೆಲ್ಲು. ಸೊ ಹಾಗಾಗಿ ಅದನ್ನು ಉಪಯೋಗಿಸ್ಕೊಂಡು ದೇವ್ರ ಮನೆಯೆಲ್ಲ ಅಲಂಕಾರ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಕೆಳಗಡೆ ಒಂದು ಸ್ಟ್ಯಾಂಡ್ ಮೇಲೆ ಒಂದು ಸೆಪ್ರೇಟ್ ಒಂದು ಕಳಶ ಇಟ್ಟಿದ್ದೀನಿ. ಇದೇನೇ ನಾವು ತಾಣ ಅಂತ ಹೇಳಿ ಪೂಜೆ ಮಾಡೋದು. ನಮ್ಮ ಮನೆ ದೇವರು ಹೆಣ್ಣು ದೇವ್ರು ಬಂದು ತಾಯಿ ಮುದ್ದಮ್ಮ. ಸೊ ಆ ದೇವರಿಗೆ ನಾವಿಲ್ಲಿ ಪೂಜೆನ ಮಾಡುವಂಥದ್ದು. ಇವಾಗ ಇಲ್ಲಿ ಎಕ್ಸ್ಟ್ರಾ 2 ದೀಪಗಳನ್ನ ಇಟ್ಟು ಕಳಶ ಇಟ್ಟು ಸೆಪ್ರೇಟು ಅದಕ್ಕೆ ಅಂತಲೇ ಪೂಜೆನ ಮಾಡ್ಕೊತೀವಿ. ಸೊ ಈ ಥರ ಎಲ್ಲ ಆಗಿ ಇದಕ್ಕೂ ಕೂಡ ಸ್ವಲ್ಪ ಜವನ ಮುಡ್ಸಿದ್ದೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ. ನಂಗೆ ಜವನ ಅಂದರೆ ತುಂಬ ಇಷ್ಟ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಆ ಹೂಗಳ ಮಧ್ಯೆ ಒಂದೊಂದು 2 ಕಡ್ಡಿ ಅದನ್ನು ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಜವನನೂ ಕೂಡ ಇಟ್ಟು ಇವಾಗ ಅಲಂಕಾರ ದೇವ್ರ ಮನೆಯಲ್ಲೆಲ್ಲ ಅಲಂಕಾರ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಪೂಜೆನ ಮಾಡ್ಕೊತಾ ಇದ್ದೀನಿ.
ಪೂಜೆ ಎಲ್ಲ ಆಗಿದ ನಂತರ ನಾವು ಅಪ್ಪಾಜಿ ದೇವ್ರ ಪೂಜಿಸೋಕ್ಕೆ ಅಂತೇಳಿ ಬಂದಿದ್ದರು. ಸೊ ಹಾಗಾಗಿ ಇಲ್ಲಿ ದೇವ್ರು ಕೂಡ ಪೂಜಿಸ್ತಾ ಇದ್ದೀವಿ. ದೇವರೆಲ್ಲ ಪೂಜಿಸಿದ ನಂತರ ನಾವು ಊಟನ ಮಾಡಿದ್ದು. ಒಂದೇ ಸಲ ನಾನು ಇವತ್ತೇನು ತಿಂಡಿ ಅಂತ ಏನು ಮಾಡಿರಲಿಲ್ಲ, ಒಂದೇ ಸಲ ಬೇಗ ಅಡುಗೆ ಮಾಡಿ ಒಂದು 12 ಗಂಟೆ ಅಷ್ಟರಲ್ಲಿ ಪೂಜೆ ಎಲ್ಲ ಆಯಿತು. ಆಮೇಲೆ ನಾವು ಊಟನ ಮಾಡಿದ್ದು. ನಾವು ಈ ಥರ ತಾಣ ಪೂಜೆ ಮಾಡಬೇಕಾದ್ರೆ ಉಪವಾಸ ಇಟ್ಕೊಂಡೆ ಪೂಜೆ ಮಾಡಬೇಕು, ಅದಾಗಿದ್ದ ನಂತರನೇ ಊಟ ಮಾಡುವಂಥದ್ದು. ಸೊ ಹಾಗಾಗಿ ಈ ರೀತಿ ಪೂಜೆನ ಮಾಡ್ಕೊಂಡ್ವಿ. ಇದಿಷ್ಟು ಕೂಡ ನಮ್ಮ ಮನೆಯ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಅಂತಲೇ ಹೇಳ್ಬೋದು. ದೇವ್ರು ಪೂಜಿಸೋದು, ಅಡುಗೆ ಮಾಡಿ, ಪೊಂಗಲೆಲ್ಲ ಏನೂ ಮಾಡಲ್ಲ ನಾನು, ಯಾಕಂದರೆ ಒಂದೇ ಸಲ ಅಡುಗೆ ಮಾಡ್ತಾ ಇರೋದ್ರಿಂದ ಪೊಂಗಲ್ ಮಾಡಿದ್ರು ಅದು ಕೂಡ ತಿನ್ನೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಪೊಂಗಲ್ ಮಾಡಲಿಲ್ಲ. ಇದಿಷ್ಟು ಕೂಡ ಈ ಥರ ನಮ್ಮ ಮನೇಲಿ ಹಬ್ಬನ ನಾವು ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು. ಈ ಸಂಕ್ರಾಂತಿ ಹಬ್ಬದ ವ್ಲಾಗ್ ನಿಮ್ಗೆ ಏನಾದ್ರು ಸ್ವಲ್ಪನಾದ್ರು ಇಷ್ಟ ಆಗಿದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಅವಾಗ ನಾನು ಹಾಕುವಂತಹ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ. ನಾನಿವತ್ತು ಹೋಗಿ ಬರಲಾ, ಬಾಯ್.